ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ಸೂಪರ್ ಡೆಲಿಷಿಯಸ್ ಆಗಿರೋ ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೀನಿ. 2 ಕ್ಯಾರೆಟನ್ನು ಈ ಥರ ನೀಟಾಗೆ ತುರಿದು ಇಟ್ಕೊಂಡಿದ್ದೀನಿ ಸಣ್ಣದಾಗೆ. ನೋಡ್ತಿರ್ಬೋದು ನೀವು. ಅದಾದಮೇಲೆ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಬಾದಾಮ್ ಆಗಿರ್ಬೋದು, ಹಾಗೂ ದ್ರಾಕ್ಷಿ ಮತ್ತು ಗೋಡಂಬಿ, ಈ ಮೂರನ್ನು ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಅದಾದಮೇಲೆ 1 ಕಪ್ಪಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ಅದು ಕಾಯಿಸಿರೋ ಹಾಲನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಸಕ್ಕರೆನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಆದಷ್ಟು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಸಕ್ಕರೆ ಕೂಡ. ಅದಾದಮೇಲೆ ಏಲಕ್ಕಿ ಏನಿರುತ್ತೆ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಥರ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಕ್ಯಾರೆಟ್ ಹಲ್ವಾ ಸೂಪರ್ ಡೆಲಿಷಿಯಸ್ ಆಗಿ ರೆಡಿ ಆಗುತ್ತೆ. ಅದಾದಮೇಲೆ ಇನ್ನೊಂದು ಮರ್ತಿದ್ದೆ, ಹಾಗೆ ತುಪ್ಪ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ನಾವು ತುಪ್ಪ ಏನಾಗಲೇ ತೋರಿಸ್ದೆ, ಸೊ ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ತುಪ್ಪ ಅನ್ನೋದು ಯಾವುದೇ ಸ್ವೀಟ್ಗಾದರೂ ಅದು ಮೈನ್. ತುಪ್ಪ ಇದ್ರೇ ಸ್ವೀಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ತುಪ್ಪ ಕಾದಾದಮೇಲೆ ಈ ಥರ ಕ್ಯಾರೆಟನ್ನು ಏನು ತುರಿದಿಟ್ಕೊಂಡಿದ್ವಿ ಅದನ್ನು ಈ ಥರ ಹಾಕ್ಕೊಳ್ಬೇಕು. ಹಾಗೂ ಸ್ವಲ್ಪ ಅದು ಕ್ಯಾರೆಟ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ನೀಟಾಗೆ ಹುರ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿಯಲ್ಲಿ ನಾನು ಈ ಥರ ಹುರ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ಥರ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಈ ಥರ ಆ ಥರ ಹಸಿ ವಾಸನೆ ಎಲ್ಲ ಹೋಗಾದಮೇಲೆ ನಾವು ಹಾಲು ಏನು ತೊಗೊಂಡಿದ್ವಿ ಕಪ್ಪಲ್ಲಿ, ಸೊ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಹಾಲನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಹಾಲು ಜೊತೆ ಕ್ಯಾರೆಟ್ ಎಲ್ಲ ನೀಟಾಗೆ ಮಿಕ್ಸಪ್ ಆಗಿ ಈ ಥರ ಬೇಯಿಸ್ಬೇಕಾಗುತ್ತೆ. ನೋಡಿ ಯಾವ ರೀತಿಯಲ್ಲಿ ಬೇಯ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಹಾಲು ಹಾಗೂ ಕ್ಯಾರೆಟು ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಏನಂದರೆ ಸಕ್ಕರೆ 1 ಕಪ್ನ ತೊಗೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಸಕ್ಕರೆ ನೀವು ಸ್ವಲ್ಪ ಸ್ವೀಟಿ ಆಗಿರಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಜನ ಜಾಸ್ತಿ ಹೆಕ್ಟೊಡಿಯುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಸಕ್ಕರೆ ಹಾಕೋದಿಲ್ಲ ಆ ಥರ. ಸೊ ಹಾಗಾಗಿ ನಿಮಗೆ ಹೇಗೆ ಬೇಕೋ ಆ ಥರ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಬೋದು. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀಟಾಗೆ ಸಕ್ಕರೆ ಎಲ್ಲ ಕರಗಬೇಕು ಅಲ್ವಾ. ನೋಡಿ, ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೋಡಿ ಯಾವ ರೀತಿಯಲ್ಲಿ ಬೇಯ್ತಾ ಇದೆ. ಇದು ಈ ಥರ ಹಾಲು ಹಾಗೂ ಸಕ್ಕರೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಥರ. ಆ್ಯಂಡ್ ಅದಾದ ನಂತರ ನಾವು ಏಲಕ್ಕಿ ಏನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ಒಬ್ಬೊಬ್ಬರು ಏಲಕ್ಕಿ ಹಾಗೆ ಹಾಕ್ತಾರೆ. ಆ ಥರ ಎಲ್ಲ ಬಾಯಿಗೆ ಸಿಕ್ಕಿದಾಗ ಒಂಥರ ಇರುತ್ತೆ. ಸೊ ಹಾಗಾಗಿ ನಾನು ಮಿಕ್ಸಿ ಜಾರ್ಗೆ ಆಡಿಸ್ಕೊಂಡು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ. ಈ ಥರ ಏಲಕ್ಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಸ್ವೀಟ್ಸ್ಗಾಗಿರ್ಬೋದು ಈ ಥರ ಹಾಕ್ಕೊಳ್ಳೋದ್ರಿಂದ ಏಲಕ್ಕಿ ಫ್ಲೇವರ್ಸ್ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ಆ್ಯಂಡ್ ನಾನೊಂದು ಪ್ರೀವಿಯಸ್ಸಲ್ಲೂ ಅಷ್ಟೇ ಕೇಕ್ ವಿಡಿಯೋ ಆ್ಯಂಡ್ ಪುಡ್ಡಿಂಗ್ ವಿಡಿಯೋ ಹಾಕಿದ್ದೆ. ಅದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ ವಿಡಿಯೋ ಕೂಡ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಬೇಗ ಹೋಗಿ ನೋಡಿ. ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಈ ಥರ ಬೇಯಿಸ್ಕೊಳ್ಳೋ ಟೈಮಲ್ಲಿ ನಾವು ಅದೇ ಟೈಮ್ ವೇಸ್ಟ್ ಮಾಡದೆ ಇನ್ನೂ ಒಂದು ಕಡೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಬಿಡೋಣ. ನೋಡಿ, ಈಗ ಇನ್ನೂ ಸೈಡಲ್ಲಿ ಒಂದು ಒಗ್ಗರಣೆ ಹಾಕೋವಂಥದ್ದು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕಿ ಹಾಗೂ ಡ್ರೈ ಫ್ರೂಟ್ಸ್ ಏನಾಗಲೇ ಎತ್ಕೊಂಡಿದ್ವಿ, ಕ್ಯಾಶ್ಯೂಸ್ ಆಗಿರ್ಬೋದು. ಅದಾದಮೇಲೆ ನೋಡಿ, ಈ ಥರ ತುಪ್ಪನೂ ಕಾದಿದೆ. ಈಗ ಕ್ಯಾಶ್ಯೂಸ್ ಹಾಕ್ತಾಯಿದ್ದೀವಿ. ಅದಾದಮೇಲೆ ದ್ರಾಕ್ಷಿ ಕೂಡ ಹಾಕಿ ಈ ಥರ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದನ್ನು ಏನು ನಾವು ಮಾಡ್ಕೊಂಡಿದ್ವಿ ಕ್ಯಾರೆಟ್ ಹಲ್ವಾನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಆ ತುಪ್ಪ ಹಾಗೂ ಆ ಡ್ರೈ ಫ್ರೂಟ್ಸ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತಳ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಸೊ ಆ ಥರ ತಳ ಬಿಟ್ಟಾಗ ಆಗ ಹಲ್ವಾ ಆಗಿದೆ, ಸ್ವೀಟು ರೆಡಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಗಾಯ್ಸ್. ಅದಾದಮೇಲೆ ಫೈನಲ್ಲಾಗಿ ಎಲ್ಲ ರೆಡಿಯಾಗಿದೆ ಅಲ್ವಾ. ಈಗ ನಾನು ಬಾದಾಮನ್ನ ತುರಿದು ಇಟ್ಕೊಂಡಿದ್ದೀನಿ.
ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದರ ಮೇಲೆ ಗಾರ್ನಿಷ್ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಗಾರ್ನಿಷಿಂಗ್ ಮಾಡಿದ್ಮೇಲೆ ಅಲ್ವಾ. ವಾವ್, ಹಾಗೆ ತಿನ್ನೋಣ ಅಂತ ಅನಿಸ್ತಾ ಇದೆ. ಬಾಯಲ್ಲಿ ಹಾಕಿದ ತಕ್ಷಣ ಸ್ವೀಟು ಕರಗೋಗುತ್ತೆ ಆ ಥರ ಇದೆ ಕ್ಯಾರೆಟ್ ಹಲ್ವಾ. ಸೂಪರಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಗಾಯ್ಸ್, ಸೂಪರ್. ಈ ಸ್ವೀಟ್ ಬಂದು ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಲೈಕ್ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ, ಸೊ ಆವಾಗ ತುಂಬ ಟೈಮ್ ಇರಲ್ಲ, ಸೊ ಆಗ ಬೇಗ ಕ್ವಿಕ್ಕಾಗೆ ಮಾಡ್ಕೊಳ್ಬಿಡ್ಬೋದು. ಬನ್ನಿ ಈಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಬಿಡೋಣ. ನೋಡಿ ಈ ಥರ ಸರ್ವಿಂಗ್ ಬೌಲ್ಗೆ ಈ ಥರ ನೀಟಾಗಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಆ ದ್ರಾಕ್ಷಿ ಹಾಗೂ ಗೋಡಂಬಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಸೂಪರಾಗಿದೆ ಅಲ್ವಾ ಫ್ರೆಂಡ್ಸ್. ಹಾಗೆ ಬಾಯಲ್ಲಿ ಹಾಕಿದ ತಕ್ಷಣ ಸ್ವೀಟ್ ಕರಗೋಗ್ಬಿಡುತ್ತೆ ಆ ಥರ ಇದೆ. ಆ ತುಪ್ಪ ಫ್ಲೇವರ್ ಆಗಿರ್ಬೋದು ಎಲ್ಲ ಸೂಪರಾಗಿದೆ. ವಾವ್, ಹಾಗೆ ನೋಡಿ ಅದರ ಮೇಲೆ ಮತ್ತೆ ಪುನಃ ದ್ರಾಕ್ಷಿ ಹಾಗೂ ಬಾದಾಮನ್ನ ಹಾಕ್ತಾ ಇದ್ದೀನಿ ಗಾರ್ನಿಷಿಂಗೋಸ್ಕರ. ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಗೈಸ್, ಈ ಸ್ವೀಟ್ ರೆಸಿಪಿ ಬಂದು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು. 2 ಕ್ಯಾರೆಟು ವಿತ್ ಡ್ರೈ ಫ್ರೂಟ್ಸು, ತುಪ್ಪ, ಇಷ್ಟು ಇದ್ದರೆ ಸಾಕು ಗೈಸ್. ನೋಡಿ ಈ ಥರ ತುಂಬ ಚೆನ್ನಾಗಿ ಮಾಡ್ಕೊಬೋದು. ಹಾಲು ಕೂಡ ಮನೆಯಲ್ಲೇ ಇರುತ್ತೆ. ನೋಡಿ ಎಷ್ಟು ಕ್ವಿಕ್ಕಾಗಿ ರೆಡಿ ಮಾಡ್ಬೋದು ಅಂದರೆ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಈ ಥರ ಸ್ವೀಟ್ಸ್ ಎಲ್ಲ. ಲೈಕ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ ಅಲ್ವಾ, ತುಂಬಾ ಹೆಲ್ತಿ ಅಂತಲೂ ಹೇಳ್ಬೋದು. ನೋಡಿ ತುಪ್ಪ ಆಗಿರ್ಬೋದು ಅವೆಲ್ಲ ಹೆಲ್ತಿ ಅಲ್ವಾ. ಸೊ ಹಾಗಾಗಿ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ತಿಂತಾರೆ. ಬಾಯಲ್ಲಿ ಹಾಕಿದ ತಕ್ಷಣ ಕರಗೋಗಬೇಕು ಆ ಥರ ಇದೆ ಸ್ವೀಟ್ ಕೂಡ. ಆ್ಯಂಡ್ ಗೈಸ್, ಈ ಹಲ್ವಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.